ಇಲ್ಲಿ ಭಾಳ ಅದ್ಭುತ. ಯಾಕೆಂದರೆ ನಾನು ಇವೆಲ್ಲ ಈಗ ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರೆ ಅವ್ರದ್ದ ಇದೆಯೋ ಇಲ್ವೋ ಗೊತ್ತಿಲ್ಲ, ಸರ್ಕಾರದ ಮಟ್ಟದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಇವೆಲ್ಲ ಭದ್ರವಾಗಿ ಇಟ್ಕೊಂಡಿದ್ದೀನಿ. ಸದ್ಯ ನಮ್ಮ ಅಪ್ಪ ಅದನ್ನು ಕಲಿಸ್ಕೊಟ್ಟವ್ರು ನಮಗೆ. ಯಾಕೆಂದ್ರೆ ಅವ್ರಿಗೆ 77ರಿಂದ ಅನುಭವಿಸೋರಲ್ಲ. ಸರ್ಕಾರದಲ್ಲಿ ಡಾಕ್ಯುಮೆಂಟ್ ಇದೆಯೋ ಇಲ್ವೋ, ನಿಮ್ಮ SIT ಅವರು ತನಿಖೆ ಮಾಡೋರಲ್ಲ ಮಾನವ ಅವ್ರದ್ದ ಇದೆಯೋ ಇಲ್ವೋ ಗೊತ್ತಿಲ್ಲ. ಏನೇನು ನಡೆದಿದೆ ಇದೆಲ್ಲ ಇಟ್ಕೊಂಡಿದ್ದೀವಿ ಇಲ್ಲಿ. ಇದೆ ಬೇರೆ ವಿಷಯ. ಇದು ಎಲ್ಲ ಕೋರ್ಟ್ ಆದೇಶಗಳದಿತ್ತಲ್ಲ, ಇದರ ಬಗ್ಗೆ ಇನ್ನೂ ಬ್ರದರ್ ನಿಮ್ಗೆ ಹೇಳಬೇಕು ಅನ್ನೋದಾದರೆ ಎಲ್ಲೋಯ್ತು ಅದು. ಇನ್ನೊಂದು ಶೀಟ್, ಇನ್ನೊಂದು ಕವರ್ ಇಲ್ಲ ಇಲ್ಲಿ. ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು ಬ್ರದರ್, ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ has stated that his application was already considered by the then Chief Minister. Since the same was not processed further, ಇದು 2009ದು, ನಾನೇನು ಮುಖ್ಯಮಂತ್ರಿ ಅಲ್ಲ. Honorable Court void its order dated 26/8/2009 has directed the state government to grant the available land other than proposed for reservation in favor of Messrs. VISL without prejudice to their entire claim in the light of proceedings dated 23/8/2008 and send the recommendation to the Government of India within 4 weeks. High Court ಆದೇಶ ಮಾಡ್ತಾರೆ. ನಾನು ಇಲ್ಲಿಗಲ್ ಆಗಿ ಮಾಡಿ ನಂದೇನಾದ್ರು ತಪ್ಪಿದ್ರೆ ನಾನು ಇನ್ನೂ ಅದರಲ್ಲಿ ಕಾಂಟ್ರವರ್ಸಿ ಇದೆ. ನನ್ನ ಹತ್ರ ಫೈಲ್ ಬಂದಿದೆಯೋ ಇಲ್ವೋ ಅದು ಇನ್ನೂ ಪ್ರೂವ್ ಆಗಬೇಕದು, ಏನೇನು ಮಾಡಿದೆ ಅದರಲ್ಲಿ ಅಂತ ಹೇಳಿ. ಸಾಯಿ ವೆಂಕಟೇಶ್ವರ ಅಂತೇಳಿ ಬರ್ಕೊಂಡವ್ರೆ, ಅದು ಯಾರು ಬರ್ಕೊಂಡವ್ರೆ ಪ್ರೂವ್ ಆಗಬೇಕದು ಆದೇಶದಲ್ಲಿ. ಅದಾದ ಮೇಲೆ ಅವನಿಗೆ ಕೊಡಬೇಕಾದ್ರೆ ಸಾಯಿ ವೆಂಕಟೇಶ್ವರ ಪ್ರೊಪ್ರೈಟರ್ ವಿನೋದ್ ಗೋಯಲ್ ಅಂತ ಬರೆದ್ರಲ್ಲ, ಅದ್ಯಾರು ಬರೆದನು ಅದು ಪ್ರೂವ್ ಮಾಡಿದಿರ ಇನ್ವೆಸ್ಟಿಗೇಷನಲ್ಲಿ. ಭಾಳ ಇದೆ ಕತೆ ಇದು. ಇದು ಒಂದು ಭಾಗ. ಹಲವಾರು ಡಾಕ್ಯುಮೆಂಟ್ಗಳಲ್ಲಿ ಇಟ್ಕೊಂಡಿದ್ದೀವಿ, ಅದೇನು ತೊಂದರೆ ಇಲ್ಲ. ಇಲ್ಲಿ ಇನ್ನೊಂದು 2022 ಜಡ್ಜ್ಮೆಂಟು, 2022ರಲ್ಲಿ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಫೈಲ್ಡ್ ದ ರಿವ್ಯೂ ಪಿಟಿಷನ್. ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್, ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿರೋದು 2009ರಲ್ಲಿ. ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್ no recommendation was made by the state of Karnataka in favor of respondent number 3 with regard to mining lease and the aforesaid documents is fake. ಇದು ರಾಜ್ಯ ಸರ್ಕಾರ ಕೇಸ್ ಹಾಕಿದ್ದಾರೆ. ಜಡ್ಜ್ಮೆಂಟು 22ರಲ್ಲಿ ಬಂದಿದೆ. ಈ ಜಡ್ಜ್ಮೆಂಟು 1 ಇಂಚ್ ಭೂಮಿಲಿ 220 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೋಟಿ 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 ಕುಮಾರಸ್ವಾಮಿ ಕೊಟ್ಬಿಟ್ಟವನೇ. ಇದು ನನ್ನೆಯಿಂದ ಹೊಡಿತಾವ್ರೆ. ಯಾವ ಕೋಟಿ, ಯಾರು ಕೊಟ್ಟಿರೋನು? ಅದು 22 ಜಡ್ಜ್ಮೆಂಟ್ ಕೊನೆಗೇನು ಹೇಳುತ್ತೆ? ಫಾರ್ ದ ಅಫರ್ ಮೆನ್ಷನ್ಡ್ ರೀಸನ್ಸ್ ಜಡ್ಜ್ಮೆಂಟ್ ಡೇಟೆಡ್ 26/8/2009 ಪಾಸ್ಡ್ ಇನ್ ರಿಟ್ ಪಿಟಿಷನ್ ನಂಬರ್ 22348/2009 is recalled. The writ petition filed by respondent number 3 is dismissed. Respondent number 3 ಅಂದರೆ ವಿನೋದ್ ಗೋಯಲ್. As the same has been obtained on the basis of forged document. 22ರಲ್ಲಿ ಕೊಟ್ಟರೆ ಜಡ್ಜ್ಮೆಂಟ್ ಇಷ್ಟೆಲ್ಲ ಆಗಿದೆ. ಕುಮಾರಸ್ವಾಮಿದು ಏನಿದೆ ಇದರಲ್ಲಿ?